ಜೈ ಹಿಂದ್. ಎಲ್ಲರಿಗೂ ಸೈನ್ಸ್ ಕ್ಲಾಸ್ ಅಲ್ಲಿ ಸ್ವಾಗತವನ್ನು ಕೋರುತ್ತಾ. ಬಯಾಲಜಿದಲ್ಲಿ ನಾವು ಈಗ ಒಂದು ಹೊಸದಾಗಿರುವಂತಹ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವಿ. ಅದರ ಹೆಸರು ರಕ್ತ, ಬ್ಲಡ್. ಈ ಬ್ಲಡ್ ಯಾವ ರೀತಿ ಇರ್ತೈತಿ, ಇದರಲ್ಲಿ RBC ಅಂದ್ರೆ ಏನು, WBC ಅಂದ್ರೆ ಏನು, ಪ್ಲೇಟ್ಲೆಟ್ಸ್ ಗಳು, ಆಮೇಲೆ ಲಿಂಫ್ ಬರ್ತೈತಿ, ಓಕೆ, ಆಮೇಲೆ ಪ್ಲಾಸ್ಮಾ ಬರ್ತೈತಿ. ಅದ್ರ ಬಗ್ಗೆ ಎಲ್ಲಾನು ಕೂಡ ಏನ್ ಮಾಡೋಣ, ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈಗಾಗಲೇ ನಾವು ಏನ್ ಮಾಡೀವಿ ಅಂತಂದ್ರ ಹೃದಯದೊಳಗ ಎಲ್ಲ ಭಾಗಗಳನ್ನ ನೋಡ್ಕೊಂಡಿವಿ, ಕೋಣೆಗಳನ್ನ ನೋಡಿದ್ವಿ, ಕವಾಟಗಳನ್ನ ನೋಡಿದ್ವಿ, ಎಷ್ಟು ಪ್ರಕಾರದ ಬ್ಲಡ್ ಪ್ರೆಷರ್ ಇರ್ತೈತಿ ಏನು ಅದನ್ನೆಲ್ಲ ಕೂಡ ನಾವು ನೋಡ್ತಾ ಹೋಗೇವಿ. ಈಗ ರಕ್ತವನ್ನ ನಾವು ಏನ್ ಮಾಡೋಣ, ಒಂದೊಂದಾಗಿ ನೋಡ್ತಾ ಹೋಗೋಣ ರಕ್ತದೊಳಗ. ಇಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ರಕ್ತ ಅಂತಂದ್ರೆ ನಾವು ಇಲ್ಲಿ ಹೋಲ್ ಬ್ಲಡ್ ಅನ್ನ ತಗೋಬೇಕಾಗ್ತೈತಿ. ಹೋಲ್ ಬ್ಲಡ್ ಅಂತಂದ್ರೆ ಕನ್ನಡದಲ್ಲಿ ಇದನ್ನ ನಾವು ಏನಂತ ಕರಿತೀವಿ, ಸಂಪೂರ್ಣ ರಕ್ತ. ಸಂಪೂರ್ಣ ರಕ್ತದೊಳಗೆ ಏನೆಲ್ಲ ಇರ್ತೈತಿ ನೋಡ್ರಿ, ಇಲ್ಲಿ ಸಂಪೂರ್ಣ ರಕ್ತದಲ್ಲಿ ರಕ್ತವನ್ನ ಎರಡು ಭಾಗವಾಗಿ ನಾವು ಮಾಡಬಹುದು. ಒಂದೇದ್ ಯಾವ್ದು ಅಂತಂದ್ರ ಲಿಕ್ವಿಡ್ ಫಾರ್ಮ್. ಲಿಕ್ವಿಡ್ ಅಂತಂದ್ರ ದ್ರವ ರೂಪದೊಳಗ ಇರ್ತೈತಿ ರಕ್ತ. ಆಮೇಲೆ ಇನ್ನೊಂದು ಘನ ರೂಪದೊಳಗನು ಕೂಡ ಇರ್ತೈತಿ, ಸಾಲಿಡ್ ಪಾರ್ಟ್ ಇರ್ತೈತಿ ನೋಡ್ರಿ. ಘನ ರೂಪದೊಳಗೂ ಇರ್ತೈತಿ, ದ್ರವ ರೂಪದೊಳಗ. ಅಂದ್ರೆ ಎರಡೂಗಳನ್ನ ಕೂಡ್ಸಿದ್ವಿ ಅಂತಂದ್ರ ಹೋಲ್ ಬ್ಲಡ್ ಆಗ್ತೈತಿ. ಈಗ ಇಲ್ಲಿ ದ್ರವ ರೂಪದೊಳಗೆ ಏನಿರ್ತೈತಿ ನಮ್ಮ ರಕ್ತದೊಳಗ ಅಂತಂದ್ರ, ದ್ರವ ರೂಪದಲ್ಲಿ ಏನಿರ್ತೈತಿ, ಪ್ಲಾಸ್ಮಾ ಇರ್ತೈತಿ. ಏನಿರ್ತೈತಿ, ಪ್ಲಾಸ್ಮಾ ಇರ್ತೈತಿ ದ್ರವ ರೂಪದೊಳಗ. ಇದು ರಕ್ತದಲ್ಲಿ ಇದು ಹೋಲ್ ಬ್ಲಡ್ ದಲ್ಲಿ 55 ದಿಂದ 60% ಇರ್ತೈತಿ. ಅದು 55 ದಿಂದ 60% ಏನ್ ಹೋಲ್ ಬ್ಲಡ್ ದೊಳಗ, ಪೂರ್ತಿ ಬ್ಲಡ್ ತಗೊಂಡ್ವಿ ಅಂತಂದ್ರ ಅದರಲ್ಲಿ 55% ಏನಿರ್ತೈತಿ, ಪ್ಲಾಸ್ಮಾ ಇರ್ತೈತಿ. ಈಗ ಘನ ರೂಪದೊಳಗ ಏನಿರ್ತೈತಿ, ಘನ ರೂಪದೊಳಗ ಏನಿರ್ತೈತ್ಲಾ, ಇದು ಟೋಟಲ್ ಹೋಲ್ ಬ್ಲಡ್ ಅದ ಎಷ್ಟಿರ್ತೈತಿ, ಇದು 45%. ಎಷ್ಟಿದು 45% ಯಾವ್ದಿರ್ತೈತಿ, ಘನ ರೂಪದ ಪಾರ್ಟ್ಸ್ ಗಳು ನಮ್ಮ ಬ್ಲಡ್ ಅಲ್ಲಿ ಇರ್ತವೆ. ದ್ರವ ರೂಪದೊಳಗ 55 ದಿಂದ 60, ಅದು 40 ದಿಂದ 45% ಏನಿರ್ತೈತಿ ಹೋಲ್ ಬ್ಲಡ್ ಅದೊಳಗ ಘನ ಪದಾರ್ಥಗಳು ಇರ್ತಾವ. ಈಗ ದ್ರವ ಪದಾರ್ಥದಲ್ಲಿ ಇರುವಂತದ್ದು ಯಾವ್ದೈತಿ, ಪ್ಲಾಸ್ಮಾ ಐತಿ. ಈಗ ಘನ ಪದಾರ್ಥದಲ್ಲಿ ಏನಿರ್ತೈತಿ ನಮ್ಮ ಬ್ಲಡ್ ದೊಳಗ ಅಂತಂದ್ರ, ಘನ ಪದಾರ್ಥದೊಳಗ 3 ಇರ್ತಾವ. ಇದ್ರಲ್ಲಿ ಯಾವ್ಯಾವ್ದು ಅಂತಂದ್ರ, ಒಂದನೇದ್ದು ಕೆಂಪು ರಕ್ತ ಕಣಗಳು. ಕೆಂಪು ರಕ್ತ ಕಣಗಳು, ಇದನ್ನ ನಾವು ಏನಂತ ಕರಿತೀವಿ, ರೆಡ್ ಬ್ಲಡ್ ಕಾರ್ಪಲ್ಸ್ ಅಂತ ಕರಿತೀವಿ. ಅದೇ ರೀತಿ ನೆಕ್ಸ್ಟ್ ವೈಟ್ ಬ್ಲಡ್ ಕಾರ್ಪಲ್ಸ್, ಆಮೇಲೆ ಏನಿರ್ತಾವು, ಪ್ಲೇಟ್ಲೆಟ್ಸ್ ಗಳಿರ್ತಾವ. ಇವು ಎಲ್ಲಾನು ಕೂಡ ಏನಿರ್ತಾವು ಅಂತಂದ್ರ ಸಾಲಿಡ್ ಪಾರ್ಟ್ ಒಳಗಿರ್ತಾವ ನೋಡ್ರಿ. RBC, WBC ಮತ್ತು ಪ್ಲೇಟ್ಲೆಟ್ಸ್ ಇವು ಘನ ರೂಪದಲ್ಲಿ ನಮ್ಮ ರಕ್ತದೊಳಗ ಇರ್ತಾವು. ಆದ್ರೆ ದ್ರವ ರೂಪದೊಳಗೆ ಯಾವ್ದು ಇರ್ತೈತಿ, ರಕ್ತದಲ್ಲಿ ಪ್ಲಾಸ್ಮಾ ಇರ್ತೈತಿ. ಹೆಂಗ್ರಿ ಇದ, ಬಟ್ ನೀವು ಬ್ಲಡ್ ಅನ್ನ ಹಿಡಿದು ನೋಡಿದ್ವಿ ಅಂತಂದ್ರ ದ್ರವನ ಕಾಣಿಸ್ತಿರ್ತೈತಿ, ಅವ್ರಿಗೆ ಏನು ಘನ ರೂಪ ಗಟ್ಟಿ ಅನ್ನುವಂಥದ್ದು ಏನು ಇಲ್ಲಲ್ಲ. ಅದು ಹೆಂಗ ಆಗ್ತೈತಿ ಅಂತಂದ್ರ, ನಿಮ್ ಮನ್ಯಾಗ ನಿಂಬು ಶರ್ಬತ್ ಮಾಡ್ತೀರಿ, ನಿಂಬು ಶರ್ಬತ್ ಹೌದಾ, ನಿಂಬು ಶರ್ಬತ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಏನೇನ್ ಬೇಕ್ರಿ ನಮಗ, ನೀರ್ ತಗೋತೀರಾ, ನೀರಿನಲ್ಲಿ ಏನ್ ಹಾಕ್ತೇವಿ ನಾವ, ಉಪ್ಪು ಹಾಕ್ತೇವಿ, ಸಕ್ಕರೆ ಹಾಕ್ತೇವಿ, ಆಮೇಲೆ ಮತ್ತೇನ್ ಹಾಕ್ತೇವಿ, ನಿಂಬೆ ಹಣ್ಣನ್ನ ಹಾಕ್ತೇವಿ. ಹೌದಾ, ನೋಡ್ರಿ. ಈಗ ಅದೇ ರೀತಿ ನಿಂಬು ಶರ್ಬತ್ ಏನ್ ನೀವು ಕುಡಿತಿರ್ಲ, ನಿಂಬೆ ಹಣ್ಣಿನ ಶರ್ಬತ್, ಅದು ದ್ರವ ರೂಪದೊಳಗನ ಐತಿ ಅನಿಲ್ರಿ. ಇದು ದ್ರವ ರೂಪದೊಳಗನ ಇರ್ತೈತಿ. ಇದ್ರೊಳಗ ನಾವು ನೀರ್ ತಗೋತೇವಾ, ನೀರು ಆಮೇಲೆ ಉಪ್ಪು, ಸಕ್ಕರೆ, ನಿಂಬೆ ಹಣ್ಣು ಅದ್ರೊಳಗ ಹಾಕಿ ನೋಡ್ರಿ. ನೀರು ಇದ್ದದ್ದು ಒಂದು ದ್ರವ ರೂಪ, ಉಪ್ಪು ಇರುವಂತದ್ದು ಘನ ರೂಪ, ಸಕ್ಕರೆ ಇದು ಕೂಡ ಘನ ರೂಪ, ನಿಂಬೆ ಹಣ್ಣು ಕೂಡ ಘನ ರೂಪ. ನಿಂಬೆ ಹೊರಗಿನಿಂದ ನೋಡಿದ್ವಿ ಅಂದ್ರೆ ಘನ ಕಾಣ್ತೈತಿ. ಇದನ್ನ ಎಲ್ಲಾನು ಕೂಡ ನಾವು ಹಾಕಿ ಹಿಂಗ್ ಗರ್ 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 ತಿರ್ಗಾಡ್ಸಿದ್ವಿ ಅಂತಂದ್ರ ನಮ್ಗ ನಿಂಬು ಶರ್ಬತ್ ರೆಡಿ ಆಗ್ತತಿ. ನಿಂಬು ಶರ್ಬತ್ತದೊಳಗ ಘನ ಪದಾರ್ಥಗಳು ಏನಾದ್ವು ಇವ ಎಲ್ಲಾ ವಿಲೀನವಾಗ್ಬಿಡ್ತಾವ. ಹಂಗ ನಮ್ಮ ಬ್ಲಡ್ ಒಳಗುನು ಕೂಡ ಏನಾಗೈತೆ ಹೇಳ್ರಿ, ನಮ್ಮ ಬ್ಲಡ್ ಒಳಗುನು ಕೂಡ ಇವೆಲ್ಲಾ ಏನಾಗ್ಯಾವು, ಈ ಪ್ಲಾಸ್ಮಾದ ಜೊತೆಗೆ RBC, WBC, ಪ್ಲೇಟ್ಲೆಟ್ಸ್ ವಿಲೀನ ಆಗ್ಯಾವು. ಬಟ್ ಅವು ಘನ ರೂಪದೊಳಗನ ಇರ್ತಾವು. ಓಕೆನಾ. ಇದಿಷ್ಟು ಏನು ಅಂತಂದ್ರ ಹೋಲ್ ಬ್ಲಡ್ ಅಂತ ಹೇಳಿ ಅಂತೇವ್ ನಾವು. ಹೋಲ್ ಬ್ಲಡ್ ಒಳಗೆ ಏನಿರ್ತೈತಿ, ಪ್ಲಾಸ್ಮಾ ಇರ್ತೈತಿ, RBC, WBC, ಪ್ಲೇಟ್ಲೆಟ್ಸ್ ಗಳು ಇರ್ತಾವ. ಪ್ಲಾಸ್ಮಾ ಎಷ್ಟಿರ್ತೈತಿ, ಇದು 55% ಇರ್ತೈತಿ, ಇದು 45% ಇರ್ತೈತಿ. ಪರ್ಸೆಂಟೇಜ್ ಏನ್ ಕೇಳಂಗಿಲ್ಲ, ಬಟ್ ನೆನಪಿಟ್ಕೊಡ್ರಿ. ಈಗ ಏನ್ ಮಾಡೋಣ, ನಾವ ಒಂದೊಂದಾಗಿ ನೋಡ್ತಾ ಹೋಗೋಣ.
ಪ್ಲಾಸ್ಮಾ ಬಗ್ಗೆ ಮೊದಲು ನೋಡೋಣ, ಆಮೇಲೆ ಕೆಂಪು ರಕ್ತ, ಬಿಳಿ ರಕ್ತ, ಪ್ಲೇಟ್ಲೆಟ್ಸ್ ಆಮೇಲೆ ನೋಡ್ತಾ ಹೋಗೋಣಂತ. ಮೊದಲು ಪ್ಲಾಸ್ಮಾವನ್ನು ನೋಡೋಣ. ಪ್ಲಾಸ್ಮಾ ಇದು ಏನು ಅಂತಂದ್ರ, ಪ್ಲಾಸ್ಮಾದಲ್ಲಿ 90% 92% ಏನಿರ್ತೈತಿ ಇದರಲ್ಲಿ ನೀರ್ ಇರ್ತೈತಿ. ಏನಿರ್ತೈತಿ? ನೀರ್ ಇರ್ತೈತಿ. ಇದು ಒಂದು ರೋಗ ನಿರೋಧಕ ಆಗಿದೆ. ರೋಗ ನಿರೋಧಕ ಆಂಟಿಬಾಡಿ. ಏನಾಗಿದೆ ಇದು? ಆಂಟಿಬಾಡಿ. ಆಂಟಿಯ ಬಾಡಿ ಅಲ್ಲ, ಮತ್ತ ಆಂಟಿಬಾಡಿ ಏನಂತೀವದನ್ನ? ಆಂಟಿಬಾಡಿ. ರೋಗ ನಿರೋಧಕವಾಗಿ ಕೆಲಸ ಮಾಡ್ತೈತಿ ನಮ್ಮ ಶರೀರದಲ್ಲಿ. ಕೊರೋನಾ ಟೈಮ್ದಾಗ ನೀವು ನೋಡಿರ್ಬೋದು, 2020-21 ಯಾರ್ದು ಕೊರೋನಾ ರೋಗ ಬಹಳ ಗುಣಮುಖ ಆಗ್ತೈತಿ, ಅವರಲ್ಲಿರುವಂತಹ ಪ್ಲಾಸ್ಮಾವನ್ನ ತೆಗೆದು ಬೇರೆಯವ್ರ ಒಳಗ್ ಪ್ಲಾಸ್ಮಾ ಹಾಕಾಕತ್ತೀರ. ಅವನ್ ಪ್ಲಾಸ್ಮಾ ತಗೊಂಡು ಅವ್ರ ಒಳಗ್ ಹಾಕೋದು. ಯಾಕಂದ್ರೆ ಇವನಲ್ಲಿ ಪ್ಲಾಸ್ಮಾ ಬಹಳ ಸ್ಟ್ರಾಂಗ್ ಇರ್ತೈತಿ, ಬಹಳ ಬೇಗ ಗುಣಮುಖ ಆಗ್ತಾನು. ಅದೇ ಪ್ಲಾಸ್ಮಾ ಅವನೊಳಗ್ ಹಾಕಿದ್ವಿ ಅಂತಂದ್ರ ಅಲ್ಲಿಯೂ ಕೂಡ ಅವನು ಬಹಳ ಬೇಗ ಗುಣಮುಖ ಆಗ್ತಾನು. ರೋಗ ನಿರೋಧಕವಾಗಿ ಕೆಲಸ ಇದು ಮಾಡ್ತೈತಿ ಪ್ಲಾಸ್ಮಾ. ಈ ಪ್ಲಾಸ್ಮಾದೊಳಗ 3 ಪ್ರಕಾರದ ಏನಿರ್ತಾವ? ಪ್ರೋಟೀನ್ ಇರ್ತಾವ. 3 ಪ್ರಕಾರದ ಏನಿರ್ತಾವ ಇದರಲ್ಲಿ? ಪ್ರೋಟೀನ್ಗಳಿರ್ತಾವ. ಯಾವ್ಯಾವ 3 ಪ್ರಕಾರದ ಪ್ರೋಟೀನ್ಗಳು ಇರ್ತಾವ ಅಂತಂದ್ರ, ಒಂದನೇದ್ದು ಪ್ರೋಥ್ರೋಂಬಿನ್, ಎರಡನೇದು ಫೈಬ್ರಿನೋಜಿನ್, ಆಮೇಲೆ ಮೂರನೇದು ಯಾವ್ದು ಅಂತಂದ್ರ ಹೆಪರಿನ್. ಪ್ರೋಥ್ರೋಂಬಿನ್, ಫೈಬ್ರಿನೋಜಿನ್, ಹೆಪರಿನ್ ಅನ್ನುವಂತಹ 3 ಪ್ರೋಟೀನ್ಗಳು ಪ್ಲಾಸ್ಮಾದೊಳಗೆ ಕಂಡು ಬರ್ತಾವು. 3 ಪ್ರಕಾರದ ಪ್ರೋಟೀನ್ಗಳು ಇದಾವೆ. ಈಗ ಇವುಗಳ ಕೆಲಸ ಏನಿರ್ತೈತಿ ಅಂತಂದ್ರ, ಇವು ಏನ್ ಮಾಡ್ತಾವು ಅಂತಂದ್ರ, ಪ್ರೋಥ್ರೋಂಬಿನ್ ಮತ್ತು ಫೈಬ್ರಿನೋಜಿನ್ ಏನೈತಿ ಇದು ರಕ್ತವನ್ನು ಏನ್ ಮಾಡ್ತಾವು? ಗಟ್ಟಿ ಮಾಡಲು ಸಹಾಯಕ. ರಕ್ತ ಗಟ್ಟಿ ಆಗ್ಬೇಕಾಗಿತ್ತು ಅಂತಂದ್ರ, ಥಿಕ್ನೆಸ್ ಬರ್ಬೇಕು ಅಂತಂದ್ರ ಯಾವ್ದು ಬೇಕಾಗ್ತೈತಿ? ಪ್ರೋಥ್ರೋಂಬಿನ್ ಮತ್ತು ಫೈಬ್ರಿನೋಜಿನ್ ಹೆಲ್ಪ್ ಆಗ್ತಾವು ರಕ್ತದೊಳಗ. ಅದೇ ರೀತಿ ಹೆಪರಿನ್ ಏನ್ ಮಾಡ್ತೈತಿ ಅಂತಂದ್ರೆ, ಇದು ರಕ್ತವನ್ನು ತೆಳವು ಮಾಡಲು ಏನಾಗಿರ್ತೈತಿ? ಇದು ಸಹಾಯಕ ಆಗಿರ್ತೈತಿ. ತೆಳವು ಅಂತಂದ್ರೆ ಏನು? ಥಿನ್ ಆಗಾಕ. ಇದು ಥಿಕ್ನೆಸ್ ಬರ್ಬೇಕಂತಂದ್ರೆ ಏನ್ ಬೇಕು? ಪ್ರೋಥ್ರೋಂಬಿನ್ ಮತ್ತು ಫೈಬ್ರಿನೋಜಿನ್ ಬೇಕಾ? ರಕ್ತ ತೆಳು ಆಗ್ಬೇಕಾಗಿತ್ತು ಅಂತಂದ್ರ ಥಿನ್ ಬೇಕಾಗ್ತೈತಿ. ನೋಡ್ರಿ, ಅತಿ ಹೆಚ್ಚಾಗಿ ಪ್ರೋಥ್ರೋಂಬಿನ್ ಮತ್ತು ಫೈಬ್ರಿನೋಜಿನ್ ನಮ್ಮ ರಕ್ತದೊಳಗಿತ್ತು ಅಂತಂದ್ರ ರಕ್ತದೊಳಗ ಗಂಟುಗಳಾಗ್ತಾವ. ರಕ್ತ ಒಳಗ ಹೆಪ್ಪುಗಟ್ಟಾಕ್ ಸ್ಟಾರ್ಟ್ ಆಗ್ತೈತಿ. ರಕ್ತ ಗಟ್ಟಿ ಆಗ್ಬಿಡ್ತೈತಿ, ಗಡಸು ಆಗ್ಬಿಡ್ತೈತಿ. ಹೌದಾ? ಇಲ್ಲಿ ಏನ್ ಬಂದ? ರಕ್ತವನ್ನು ಗಡಿ ಮಾಡಲು, ರಕ್ತ ಗಡಿ ಅಲ್ಪ, ಗಡಸು. ರಕ್ತ ಏನಾಗ್ತೈತಿ? ಗಡಸ ಆಗ್ಬಿಡ್ತೈತಿ ಇವು ಹೆಚ್ಚಿದ್ದು ಅಂತಂದ್ರ. ಅದೇ ರೀತಿ ಹೆಪರಿನ್ ನಮ್ಮ ರಕ್ತದೊಳಗೆ ಹೆಚ್ಚಾಯ್ತು ಅಂತಂದ್ರೆ ಏನ್ ಮಾಡ್ತೈತಿ? ನಮ್ಮ ರಕ್ತ ಪೂರ್ತಿ ತಿಳು ಮಾಡ್ಬಿಡ್ತೈತಿ. ಸೊ ಹಾಗಾಗಿ ಇವು ಏನಿದಾವಲ್ಲ, ಪ್ರೋಥ್ರೋಂಬಿನ್, ಫೈಬ್ರಿನೋಜಿನ್ ಮತ್ತು ಹೆಪರಿನ್, ಇವು ನಮ್ಮ ರಕ್ತವನ್ನ ಏನ್ ಮಾಡ್ತಾವು? ಈ ಕಡೆ ಹೆಚ್ಚ ತೆಳುನು ಆಗಾಕ್ ಕೊಡಂಗಿಲ್ಲ, ಈ ಕಡೆ ಹೆಚ್ಚು ಗಟ್ಟಿನೂ ಆಗಾಕ್ ಕೊಡಂಗಿಲ್ಲ. ಎರಡು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಏನ್ ಮಾಡ್ತಾವ? ಹೋಗ್ತಿರ್ತಾವು. ಪ್ರೋಥ್ರೋಂಬಿನ್, ಫೈಬ್ರಿನೋಜಿನ್ ಮತ್ತು ಹೆಪರಿನ್ ಇವು 3 ಪ್ರಕಾರದ ಪ್ರೋಟೀನ್ಗಳು. ಗೊತ್ತಾಯ್ತಾ? ಇದಿಷ್ಟು ಲಿಕ್ವಿಡ್ ದೊಳಗ ನಮ್ಮ ರಕ್ತದೊಳಗೆ ಯಾವ್ದು ಇರ್ತೈತಿ? ದ್ರವ ರೂಪದೊಳಗೆ ನಮ್ಮ ರಕ್ತದಲ್ಲಿ ಪ್ಲಾಸ್ಮಾ ಇರ್ತೈತಿ. ಇದು 55% ಇರ್ತೈತಿ ಟೋಟಲ್ ಬ್ಲಡ್ ಅನ್ನ ತಗೊಂಡಾಗ. ಇದರಲ್ಲಿ 90-92% ನೀರನ್ನ ಇರ್ತೈತಿ. ರೋಗ ನಿರೋಧಕ ಇರ್ತೈತಿ. ಇದು ಆಂಟಿಬಾಡಿ ತರ ಕೆಲಸ ಮಾಡ್ತೈತಿ. 3 ಪ್ರಕಾರದ ಪ್ರೋಟೀನ್ ಇರ್ತಾವ: ಪ್ರೋಥ್ರೋಂಬಿನ್, ಫೈಬ್ರಿನೋಜಿನ್, ಆಮೇಲೆ ಹೆಪರಿನ್. ಪ್ರೋಥ್ರೋಂಬಿನ್, ಫೈಬ್ರಿನೋಜಿನ್ ಇವು ಎರಡು ಏನ್ ಮಾಡ್ತಾವು? ರಕ್ತವನ್ನ ಗಡುಸು ಮಾಡಲು ಸಹಾಯಕ ಆಗ್ತಾವು. ಹೆಪರಿನ್ ಇದು ರಕ್ತವನ್ನ ತೆಳು ಮಾಡ್ಲಿಕ್ಕೆ ಸಹಾಯಕಾರಿ ಆಗಿರ್ತೈತಿ. ಇದಿಷ್ಟು ಪ್ಲಾಸ್ಮಾ ಬಗ್ಗೆ ನಿಮ್ಗ ಗೊತ್ತಿರ್ಬೇಕು. ನೆಕ್ಸ್ಟ್ ಎಲ್ಲಿ ಬರೋಣ? ಈಗ ನಾವು ಕೆಂಪು ರಕ್ತ ಕಣಗಳ ಬಗ್ಗೆ ನೋಡೋಣ. ನೆಕ್ಸ್ಟ್ ಯಾವುದು? ಕೆಂಪು ರಕ್ತ ಕಣಗಳು. ಇದನ್ನ ಇಂಗ್ಲಿಷ್ದೊಳಗ ರೆಡ್ ಬ್ಲಡ್ ಕಾರ್ಪಲ್ಸ್ ಅಥವಾ ಸೆಲ್ಸ್ ಅಂತ ಹೇಳಿ ಕೂಡ ಕರಿತೀವಿ. ರೆಡ್ ಬ್ಲಡ್ ಕಾರ್ಪಲ್ಸ್. ಈಗ ಟೋಟಲ್ ಏನ ಘನ ಪದಾರ್ಥಗಳಿದಾವು. ಯಾವುದು? ಘನ ಪದಾರ್ಥಗಳು, ಸಾಲಿಡ್
ಸಾಲಿಡ್ ಪಾರ್ಟ್ ದೊಳಗೆ ಏನೇನ್ ಬರ್ತಾವ, 3 ಬರ್ತಾವ ಅಂತ ಹೇಳಿನ ನಿಮಗ. ಯಾವ್ಯಾವ್ದು ಬರ್ತೈತಿ ಹೇಳ್ರಿ? ಒಂದೇದ್ದು RBC, ಇನ್ನೊಂದು WBC, ಇನ್ನೊಂದ್ ಯಾವ್ದು ಬರ್ತೈತಿ? ಪ್ಲೇಟ್ಲೆಟ್ಸ್. ಈ ಟೋಟಲ್ ಘನ ಪದಾರ್ಥ ಎಷ್ಟೈತಿ? 45% ಐತಿ ಟೋಟಲ್ ಹೋಲ್ ಬ್ಲಡ್ ಅದ. ಬಟ್ RBC, WBC, ಪ್ಲೇಟ್ಲೆಟ್ಸ್ ಇವು ಮೂರದೊಳಗುನು ಕೂಡ ನಾವು ನೋಡಿದ್ವಿ ಅಂತಂದ್ರ RBC ಇದು 99% RBC ನ ಇರ್ತಾವ. ಏನಿರ್ತಾವ ಹೇಳ್ರಿ? 99% RBC ಇದಾವ. 1% ಏನು WBC, ಪ್ಲೇಟ್ಲೆಟ್ಸ್ 1% ಎರಡು ಕೂಡಿಸಿ ಇರ್ತೈತಿ. ಸೊ 99% ಏನಿರ್ತಾವು RBC ನ ನಮ್ಮ ಘನ ರೂಪದೊಳಗಿರುವಂತದ್ದು 99%. ಓಕೆ, ಈಗ RBC ಯ ಬಗ್ಗೆ ಏನ್ ಮಾಡೋಣ, ಒಂದೊಂದಾಗಿ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. RBC ಯ ಟೋಟಲ್ ಸಂಖ್ಯೆ ಎಷ್ಟಿರ್ತೈತಿ ಅಂತಂದ್ರ 50 ಲಕ್ಷದವರೆಗೆ. ಎಷ್ಟಿರ್ತೈತಿ? 50 ಲಕ್ಷದವರೆಗೆ RBC ಗಳು ನಮ್ಮ ಬ್ಲಡ್ ದೊಳಗ ಇರ್ತಾವ, ನಮ್ಮ ಶರೀರದೊಳಗ ಇರ್ತಾವ. ಈಗ RBC ಯ ಜೀವಿತಾವಧಿ 120 ದಿನಗಳು ಇರ್ತೈತಿ. ಎಷ್ಟು ದಿನ ಬಾಳ್ತಾವ್ರಿವ? 120 ದಿನಗಳು ಬಾಳ್ತಾವ. ಇವುಗಳ ವೈಜ್ಞಾನಿಕ ಹೆಸರು ಕೇಳ್ತಾರ ನಿಮಗ. ಏನು ವೈಜ್ಞಾನಿಕ ಹೆಸರು? ಇದರ ವೈಜ್ಞಾನಿಕ ಹೆಸರು ಎರಿಥ್ರೋಸೈಟ್ ಅಂತೇವಿ. ಯಾವುದು? ಎರಿಥ್ರೋಸೈಟ್. ವೈಜ್ಞಾನಿಕ ಹೆಸರು ಏನು? RBC ಯ ವೈಜ್ಞಾನಿಕ ಹೆಸರು ಎರಿಥ್ರೋಸೈಟ್ ಅಂತೇವೆ. RBC ಯ ವೈಜ್ಞಾನಿಕ ಹೆಸರು ಎರಿಥ್ರೋಸೈಟ್. 120 ದಿನ ಬಾಳಿಕೆ, ಜೀವಿತಾವಧಿ 120 ದಿನಗಳು. ಏನ್ ಹೇಳ್ರಿ ಇದ್ರದ ಜೀವಿತಾವಧಿ ಇರ್ತೈತಿ. ಆಮೇಲೆ 50 ಲಕ್ಷದವರೆಗೆ ನಮ್ಮ ಶರೀರದೊಳಗ ಇವು ಇರ್ತಾವ. ಈ RBC ಒಳಗನ ಏನಿರ್ತೈತಿ ಅಂತಂದ್ರ ಹಿಮೋಗ್ಲೋಬಿನ್ ಇರ್ತೈತಿ. ಏನಿರ್ತೈತಿ? ಹಿಮೋಗ್ಲೋಬಿನ್ ಇರ್ತೈತಿ. ಈ ಹಿಮೋಗ್ಲೋಬಿನ್ ಮೇಲ್ಗಳಲ್ಲಿ, ಪುರುಷರಲ್ಲಿ ಎಷ್ಟಿರ್ಬೇಕು ಅಂತಂದ್ರ 14 ಪಾಯಿಂಟ್ ಇರ್ಬೇಕಾಗ್ತೈತಿ. ಫಿಮೇಲ್ಗಳಲ್ಲಿ ಎಷ್ಟಿರ್ಬೇಕು? 12 ರಿಂದ 13 ಪಾಯಿಂಟ್ ಏನಿರ್ಬೇಕು? ಹಿಮೋಗ್ಲೋಬಿನ್ ಇರ್ಬೇಕಾಗ್ತೈತಿ. ಈ ಹಿಮೋಗ್ಲೋಬಿನ್ ಒಳಗನ ಏನಿರ್ತೈತಿ ಅಂತಂದ್ರ ಕಬ್ಬಿಣ ಇರ್ತೈತಿ. ಏನಿರ್ತೈತಿ? ಕಬ್ಬಿನಾಂಶ ಇರ್ತೈತಿ. ಈ ಹಿಮೋಗ್ಲೋಬಿನ್ ಮತ್ತು ಕಬ್ಬಿನಾಂಶ ರಕ್ತದೊಳಗಿರೋದರಿಂದ ಇದು ಏನಾಗ್ತೈತಿ ಹೇಳ್ರಿ? ಕೆಂಪು ಬಣ್ಣ ಬಂದಿರ್ತೈತಿ. ಯಾವ ಬಣ್ಣ ಬರ್ತೈತಿ ಇದಕ್ಕ? ಕೆಂಪು ಬಣ್ಣ ಬರ್ತೈತಿ. ರಕ್ತದಲ್ಲಿ ಕೆಂಪು ಬಣ್ಣ ಬರ್ಲಿಕ್ಕೆ ಕಾರಣ ಕಬ್ಬಿಣನು ಆಗುತ್ತೆ, ಆಮೇಲೆ ಹಿಮೋಗ್ಲೋಬಿನ್ ಕೂಡ ಆಗುತ್ತೆ. ಓಕೆ, ಹಿಮೋಗ್ಲೋಬಿನ್ ಒಳಗೆ ಯಾವ ತತ್ವ ಐತಿ? ಯಾವ ಧಾತು ಐತಿ? ಕಬ್ಬಿಣ ಇದೆ. ಈಗ ನೋಡ್ರಿ, ಇದೇನ ಹಿಮೋಗ್ಲೋಬಿನ್ ಐತಲ್ಲ, ಹಿಮೋಗ್ಲೋಬಿನ್ ಅಥವಾ ಕಬ್ಬಿಣ ಅಥವಾ ಕೆಂಪು ರಕ್ತ ಕಣಗಳು ಕಡಿಮೆ ಆದವು ಅಂತಂದ್ರ ನಮ್ಮ ಶರೀರದಲ್ಲಿ, ಅವಾಗ ಒಂದು ರೋಗ ಬರ್ತೈತಿ. ಅದನ್ನ ಏನಂತ ಕರಿತೀವಿ? ಎನಿಮಿಯಾ. ಎನಿಮಿಯಾ ಅಂತ ಹೇಳಿ ಒಂದು ರೋಗ ಬರ್ತೈತಿ. ಏನ್ ಬರ್ತೈತಿ? ಎನಿಮಿಯಾ ರೋಗ. ಯಾವ ರೋಗ ಬರ್ತೈತಿ? ಎನಿಮಿಯಾ ರೋಗ ಬರ್ತೈತಿ. ಎನಿಮಿಯಾ ರೋಗ. ಎನಿಮಿಯಾ ರೋಗ ಎದರಿಂದ ಬರ್ತೈತಿ? ಕೆಂಪು ರಕ್ತ ಕಣಗಳು ಕಡಿಮೆ ಆದಾಗ. ಕೆಂಪು ರಕ್ತ ಕಣಗಳು ಹೆಚ್ಚಾದು ಅಂತಂದ್ರ, ಇವುಗಳು ಹೆಚ್ಚು ಆದು ಅಂತಂದ್ರ ಏನಾಗ್ತೈತಿ? ನಮ್ಮ BP ಏನಾಗ್ತೈತಿ? ಹೆಚ್ಚಾಗ್ತೈತಿ. ಕಡಿಮೆ ಆಯ್ತು ಅಂತಂದ್ರ ಎನಿಮಿಯಾ ರೋಗ ಬರ್ತೈತಿ. ಈಗ ಪ್ರೆಗ್ನೆನ್ಸಿ ಇರುವಂತಹ ಮಹಿಳೆಯರಲ್ಲಿ ರಕ್ತ ಬಹಳ ಕಡಿಮೆ ಇತ್ತು ಅಂತಂದ್ರ ಅವ್ರಿಗೆ ಏನ್ ಮಾಡ್ತಾರೆ ಹೇಳ್ರಿ? ಕಬ್ಬಿನಾಂಶದ ಗುಳಿಗೆಗಳನ್ನ ಕೊಟ್ಟಿರ್ತಾರೆ. ಯಾವಾಗ್ಲೂ ಕೂಡ ಒಬ್ಬ ರೋಗಿಗೆ ಅಥವಾ ಯಾರಿಗೋ ಡೈರೆಕ್ಟ್ ಆಗಿ ರಕ್ತವನ್ನ ಏರ್ಸಂಗಿಲ್ಲ. ಯಾಕಂದ್ರ ಅವ್ರದ್ದು ದೇಹ, ಅವ್ರದ್ದು ಶರೀರ ಬೇಗ ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗಂಗಿಲ್ಲ. ಅದ್ರ ಸಲುವಾಗಿ ಕಬ್ಬಿನಾಂಶದ ಗುಳಿಗೆಗಳನ್ನ ಏನ್ ಮಾಡ್ತಾರೋ, ಕಬ್ಬಿನಾಂಶ ಇರುವಂತಹ ಗುಳಿಗೆಗಳನ್ನ ಪ್ರೆಗ್ನೆಂಟ್ ಇರುವಂತಹ ಮಹಿಳೆಯರಿಗೆ ಕೊಡ್ತಾರೆ. ಯಾಕಂದ್ರೆ ರಕ್ತ ಬಹಳ ಬೇಕಾಗಿರ್ತೈತಿ ಅವರಿಗೆ. ಅದ್ರ ಸಲುವಾಗಿ ಮಗು ಬೇಯ್ತಿರ್ತೈತಿ ಹೊಟ್ಟೆಯಲ್ಲಿ, ಅದ್ರ ಸಲುವಾಗಿ. ಆಮೇಲೆ ಕೆಲವೊಬ್ಬರಿಗೆ ಚಕ್ರ ಬರ್ತಿರ್ತೈತಿ ನೋಡ್ರಿ, ಸುಮ್ನ ಏನು ಅವ್ರಿಗೆ BP ಗಿಪಿ ಏನು ಇರಂಗಿಲ್ಲ. ಬಟ್ ಅವ್ರಿಗೆ ಏನಾಗ್ತಿರ್ತೈತಿ? ಹಿಂಗ ಚಕ್ರ ಬರ್ತಿರ್ತೈತಿ, ಬೀಳ್ತಿರ್ತಾರು, ಯಾವಾಗ ಬೇಕಾದಾಗ ತಲೆ ಸುತ್ತಿರ್ತೈತಿ. ಸೊ ಹಂಗ ಆಗಕತ್ತಿತ್ತು ಅಂತಂದ್ರ ರಕ್ತ ಕಡಿಮೆ ಆಗಿರ್ತೈತಿ. ರಕ್ತ ಕಡಿಮೆ ಯಾವಾಗ ಆಗ್ತೈತಿ? ಅವಾಗನೇ ಏನಾಗ್ತೈತಿ? ಆ ರೀತಿ ಮೂರ್ಛೆ ಬರುವಂತಹ ಸಾಧ್ಯತೆಗಳು ಇರ್ತಾವ. 40 ವರ್ಷ ಆದ್ಮೇಲೆ ಚಕ್ರ ಬರಾಕತ್ತಿತ್ತು ಅಂತಂದ್ರ ರಕ್ತಾನು ಕಡಿಮೆ ಆಗಿರ್ಬಹುದು, BPನೂ ಕೂಡ ಬಂದಿರಬಹುದು. ಹೈ BP ಒಳಗೂ ಚಕ್ರ ಬರ್ತೈತಿ, ಲೋ BP ಒಳಗೂ ಚಕ್ರನ ಬರ್ತೈತಿ. ಆದ್ರೆ ನಿಮ್ಮ ವಯಸ್ಸು ಇದ್ದಾಗ ಅಂತಂದ್ರೆ ನೀವು ಒಂದು 25 ಒಳಗ 30 ಒಳಗೆ ಇದ್ರ ಅಂತಂದ್ರ ಆ ಟೈಮ್ದೊಳಗೆ ನಿಮಗೆ ಚಕ್ರ ಬರಾಕತ್ತಿತ್ತು ಅಂತಂದ್ರ ನಿಮ್ಮಲ್ಲಿ ರಕ್ತ ಕಡಿಮೆ ಆಗಿದೆ ಅಂತ ಹೇಳಿ ತಿಳ್ಕೊಬೇಕು. ಕೆಂಪು ರಕ್ತಗಳು. ಓಕೆ, ಕಬ್ಬಿನಾಂಶ ಕಡಿಮೆಯಿಂದ ಬರುವಂತಹ ರೋಗ ಎನಿಮಿಯಾ. ಹಿಮೋಗ್ಲೋಬಿನ್ ಕಡಿಮೆಯಿಂದ ಬರುವಂತಹ ರೋಗ ಎನಿಮಿಯಾ. ಕೆಂಪು ರಕ್ತ ಕಣಗಳು ಕಡಿಮೆ ಆಗುವುದರಿಂದ ಬರುವ ರೋಗ ಎನಿಮಿಯಾ ಅಂತ ಹೇಳಬೇಕು. ಸೊ ಕೆಂಪು ರಕ್ತ ಕಣಗಳು ಹೆಚ್ಚಾಗ್ಬೇಕು ಅಂತಂದ್ರೆ ಏನ್ ಮಾಡ್ರಿ? ಅತಿ ಹೆಚ್ಚು ಐರನ್ ಇರುವಂತಹ
ಕಬ್ಬಿನಾಂಶ ಇರುವಂತಹ ಏನ್ ಮಾಡ್ಬೇಕು, ತರಕಾರಿಗಳಾಗಿರ್ಬಹುದು, ಹಣ್ಣುಗಳನ್ನ ತರ್ಬೇಕು. ಹಣ್ಣುಗಳಲ್ಲಿ ಆಪಲ್ ಇರುವಂತದ್ದು ಏನು ಅಂತಂದ್ರ ಅದ್ರೊಳಗ ಕಬ್ಬಿನ ಅಂಶ ಅತಿ ಹೆಚ್ಚು ಇರ್ತೈತಿ. ಅದ್ರ ಸಲುವಾಗಿ ಆಪಲ್ ತಿನ್ರಿ. ಆಮೇಲೆ ಪಾಲಕ್ ಭಾಜಿ, ಸೊ ಅದನ್ನು ಕೂಡ ತಿನ್ರಿ. ಅದ್ರೊಳಗ ಬಹಳಷ್ಟು ಏನಿರ್ತೈತಿ, ಕಬ್ಬಿನಾಂಶ ಇರುವಂತಹ ಒಂದು ತರಕಾರಿ ಅದು. ಸೊಪ್ಪು. ಓಕೆ, ಸೊ ಇದಿಷ್ಟ ಆಯ್ತಾ. ಇದಾದ್ಮೇಲೆ ಇದು RBC ಇರುವಂತದ್ದು ಎಲ್ಲಿ ತಯಾರಾಗ್ತೈತಿ, ಎಲ್ಲಿ ತಯಾರಾಗುತ್ತದೆ? ಇದು ನಮ್ಮ ಶರೀರದ ಅಸ್ಥಿ ಮಜ್ಜೆಯಲ್ಲಿ. ಎಲ್ಲಿ ತಯಾರಾಗ್ತೈತ್ರಿ ಇದು? ನಮ್ಮ ಶರೀರದ ಅಸ್ಥಿ ಮಜ್ಜೆಯಲ್ಲಿ ಏನಾಗ್ತೈತಿ, ಇದು ತಯಾರಾಗ್ತೈತಿ. ನಮ್ಮ ಶರೀರದ ಅಸ್ಥಿ ಮಜ್ಜೆಯಲ್ಲಿ. ಇಲ್ಲಿ ಬ್ಲಡ್ ಇನ್ನೊಂದ್ ಸ್ವಲ್ಪ ಡಿಟೇಲ್ ಆಗಿ ಹೇಳೋದೈತಿ, ಅದನ್ನ ಹೇಳ್ತೀನಿ. ಬೇಸಿಕ್ ನ ಹೇಳಲಿಲ್ಲ ನಿಮಗೆ. ಎಲ್ಲಿ ತಯಾರಾಗ್ತೈತಿ ಇದು? ಅಸ್ಥಿ ಮಜ್ಜೆಯಲ್ಲಿ ತಯಾರಾಗ್ತೈತಿ. ಇದನ್ನ ಮತ್ತೇನ್ ಕೇಳ್ತಾರು ಅಂತಂದ್ರ ಭ್ರೂಣದಲ್ಲಿ ರಕ್ತ ಎಲ್ಲಿ ತಯಾರಾಗ್ತೈತಿ ಅಂತ ಹೇಳಿ ಕೇಳಿದ್ರ ಲಿವರ್, ಎಲ್ಲಿ? ಯಕೃತದೊಳಗೆ ಏನಾಗ್ತೈತಿ, ತಯಾರಾಗ್ತೈತಿ. ಲಿವರ್ದೊಳಗೆ ತಯಾರಾಗ್ತೈತಿ. ಭ್ರೂಣ ಅಂದ್ರೆ ಗೊತ್ತೈತಿ, ತಾಯಿಯ ಹೊಟ್ಟೆಯಲ್ಲಿರುವಂತಹ ಮಗು ಏನಿರ್ತೈತಿ ಅದಕ್ಕೆ ಮಗು ಅನ್ನಂಗಿಲ್ಲ. ಅದು ಯಾವಾಗಿನವರೆಗೆ ಹೊರಗೆ ಬರಂಗಿಲ್ಲ ಹೊಟ್ಟೆಯಾಗಿಂದ, ಅವಾಗಿನವರೆಗೆ ಅದನ್ನ ಭ್ರೂಣ ಅಂತೇವಿ. 9 ತಿಂಗಳವರೆಗೂ ಕೂಡ ಅದನ್ನ ಭ್ರೂಣ ಅಂತ ಹೇಳಿ ಕರಿತೇವಿ. ಓಕೆನಾ? ಭ್ರೂಣದಲ್ಲಿ ಎಲ್ಲಿ ತಯಾರಾಗ್ತೈತಿ ರಕ್ತ? ಲಿವರ್ದೊಳಗೆ ತಯಾರಾಗ್ತೈತಿ. ಆಮೇಲೆ ನಮ್ಮಲ್ಲಿ ಈಗ ಎಲ್ಲಿ ತಯಾರಾಗ್ತೈತಿ? ಅಸ್ಥಿ ಮಜ್ಜೆಯಲ್ಲಿ ತಯಾರಾಗತ್ತೆ. ಅಸ್ಥಿ ಮಜ್ಜೆ ಎಲ್ಲಿ ಇರ್ತೈತಿ? ಬೋನ್ಸ್ ಚಾಪ್ಟರ್ ನೋಡಿದ್ರಂದ್ರೆ ನಿಮ್ಗೆ ಗೊತ್ತಾಗ್ತೈತಿ ಅಸ್ಥಿ ಮಜ್ಜೆ ಎಲ್ಲಿ ಇರ್ತೈತಿ, ಹೆಂಗಿರ್ತೈತಿ, ಏನ್ ಅದನ್ನ ಹೇಳಿನಿ, ಅದನ್ನ ನೋಡ್ರಿ. ಎಲ್ಲಾ ಮಾತ್ರ ರಿಪೀಟ್ ಮಾಡೋದ್ ಬೇಡ. ಭ್ರೂಣದಲ್ಲಿ ಏನಾಗ್ತೈತಿ? ಭ್ರೂಣದೊಳಗ ಲಿವರ್ದಲ್ಲಿ ಏನಾಗ್ತೈತಿ, ತಯಾರಾಗ್ತೈತಿ. ಈಗ RBC ಒಳಗ ಲೈಸೋಸೋಮ್ ಇರಂಗಿಲ್ಲ. ಏನಿರಂಗಿಲ್ಲ? ಲೈಸೋಸೋಮ್ ಇರುವುದಿಲ್ಲ. ಲೈಸೋಸೋಮದ ಕೆಲಸ ಏನ್ ಹೇಳ್ರಿ? ಯಾವ ಒಂದು ಕಣದಂಗ ಅಥವಾ ಕಣಾಂಗ ಸತ್ತಿರ್ತೈತಿ ಅದನ್ನ ಪಚನ ಮಾಡುವಂತ ಕೆಲಸ. ಈಗ RBC ಇರುವಂತದ್ದು 120 ದಿನಕ್ಕೆ ಎಕ್ಸ್ಪೈರ್ ಆಗಿಬಿಡ್ತೈತಿ. 120 ದಿನ ಆತಂದ್ರ ಅದು ಸಾಯ್ತೈತಿ. ಸತ್ ಮೇಲೆ ಅದನ್ನ ಪಚನ ಮಾಡಕ್ ಲೈಸೋಸೋಮ RBC ಹತ್ರ ಇರಂಗಿಲ್ಲ. ಅದರ ಸಲುವಾಗಿ ಎಲ್ಲಾ ಸತ್ತಿರುವಂತಹ RBCಗಳು ಎಲ್ಲಿಗೆ ಹೋಗ್ತಾವು? ಗುಲ್ಮಕ್ಕೆ ಹೋಗ್ತಾವ. ಗುಲ್ಮ ಅಂತಂದ್ರೆ ಇದನ್ನ ಇಂಗ್ಲಿಷ್ ದೊಳಗ ಸ್ಪ್ಲೀನ್ ಅಂತ ಹೇಳಿ ಕರಿತೇವಿ. ಸ್ಪ್ಲೀನ್ ನಮ್ಮ ಎಡಗಡೆ ಸೈಡ್, ನಮ್ಮ ಏನು ಜಠರ ಇರ್ತೈತಿ, ಜಠರದ ಕೆಳಗಡೆ ಇರ್ತೈತಿ ಎಡಗಡೆ ಸೈಡ್, ಅದು ಸ್ಪ್ಲೀನ್. ಅದನ್ನ ಕನ್ನಡದಲ್ಲಿ ಗುಲ್ಮ ಅಂತೇವಿ. ಎಲ್ಲಾ 120 ದಿನಗಳ ಮುಗಿದು ಅದು ಸತ್ತಿತ್ತು ಅಂತಂದ್ರ ಎಲ್ಲಾ ಟಕ್ 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 ಬಂದ್ ಎಲ್ಲಿಗೆ ಹೋಗ್ತಾವು? ಸ್ಪ್ಲೀನ್ ಒಳಗ್ ಹೋಗಿ ಸೇರ್ಕೋತಾವ. ಸ್ಪ್ಲೀನ್ ಏನ್ ಮಾಡ್ತೈತಿ? ಅದನ್ನ ಪಚನ ಮಾಡ್ಕೋತೈತಿ ಎಲ್ಲಾ ಸತ್ತಿರುವಂತಹ ಕೆಂಪು ರಕ್ತ ಕಣಗಳನ್ನ. ಓಕೆ, ಹಾಗಾಗಿ ಈ ಸ್ಪ್ಲೀನ್ ಅನ್ನ ಏನಂತ ಹೇಳಿ ಕರಿತೀವಿ ಅಂತಂದ್ರ ನಾವು RBCಯ ಘೋರಿ ಅಂತ ಹೇಳಿ ಕರಿತೀವಿ. RBCಯ ಘೋರಿ. ಸೊ ಇಂಗ್ಲಿಷದಲ್ಲಿ ಏನಂತ ಹೇಳಿ ಕರಿತೀವಿ? ಗ್ರೇವ್ ಯಾರ್ಡ್. ಏನಂತ ಹೇಳಿ ಕರಿತೀವಿ ಸ್ಪ್ಲೀನ್ಗೆ? RBCಯ ಘೋರಿ ಅಥವಾ ಇಂಗ್ಲಿಷ್ ದಲ್ಲಿ ಗ್ರೇವ್ ಯಾರ್ಡ್. ಆಮೇಲೆ ಇನ್ನೊಂದು ಏನು, ಈ RBC ಗೆ ಮತ್ತೆ ಸ್ಪ್ಲೀನ್ ಗೆ ಏನಂತ ಹೇಳಿ ಕರಿತೀವಿ ಅಂತಂದ್ರ ಬ್ಲಡ್ ಬ್ಯಾಂಕ್ ಅಂತ ಹೇಳಿ ಕೂಡ ಕರಿತೀವಿ. ಯಾವ ಬ್ಯಾಂಕ್ ಇದು? ಬ್ಲಡ್ ಬ್ಯಾಂಕ್ ಅಂತ ಹೇಳಿ ಕರಿತೀವಿ. ಯಾಕಂತಂದ್ರ ಎಲ್ಲಾ ಕೆಂಪು ರಕ್ತ ಕಣಗಳು ಸತ್ತಿದ್ವು ಅಂತಂದ್ರ ಸತ್ ಮೇಲೆ ಅವೆಲ್ಲಾ ಎಲ್ಲಿ ಹೋಗಿ ಸೇರ್ಕೋತಾವ? ಸ್ಪ್ಲೀನ್ ದಲ್ಲಿ ಹೋಗಿ ಕುಂಡಿರ್ತಾವು. ಅದ್ರ ಸಲುವಾಗಿ ಇದನ್ನ ಬ್ಲಡ್ ಬ್ಯಾಂಕ್ ಅಂತ ಹೇಳಿ ಕೂಡ ಕರಿತೇವಿ ಮತ್ತು RBCಯ ಘೋರಿ ಅಂತ ಹೇಳಿ ಕೂಡ ಕರಿತೀವಿ. ಸತ್ ಮೇಲೆ ಅಲ್ಲಿ ಹೋಗ್ತವಲ್ಲ ಘೋರಿನ, ಅದು ಘೋರಿ ಅಂತ ಹೇಳಿ ಕೂಡ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ. ಈಗ ಇಲ್ಲಿ ಸ್ಪ್ಲೀನ್ ಏನೈತ್ಲಾ, ಇದು ಈ ಸ್ಪ್ಲೀನ್ ಏನೈತಿ, ಸ್ಪ್ಲೀನ್ಗೆ ಏನಾದರೂ ಧಕ್ಕೆ ಆಯ್ತು ಅಥವಾ ಸ್ಪ್ಲೀನ್ ಏನಾದರೂ ಕೆಡಾಕೈತಿತ್ತು ಅಂತಂದ್ರ, ಕೆಡಲು ಪ್ರಾರಂಭಿಸಿದರೆ, ಯಾವುದು? ಸ್ಪ್ಲೀನ್ ಕೆಡಲು ಪ್ರಾರಂಭ ಆಗಾಕತ್ತಿತ್ತು, ಅದಕ್ಕೆ ಏನಾರ ಧಕ್ಕೆ ಆಯ್ತು, ಪರಿಣಾಮ ಬೀರಾಕತ್ತಿತ್ತು ಅಂತಂದ್ರ ಒಂದು ರೋಗ ಬರ್ತೈತಿ. ಯಾವುದು ಅಂತಂದ್ರ ಮಲೇರಿಯಾ. ಯಾವ ರೋಗ ಬರ್ತೈತಿ? ಮಲೇರಿಯಾ ರೋಗ ಬರ್ತೈತಿ. ಮಲೇರಿಯಾ ರೋಗ ಯಾವ್ದಕ್ ಸಂಬಂಧ ಐತಿ? ಗುಲ್ಮಕ್ಕೆ ಸಂಬಂಧ ಐತಿ. ಸೊ ಈ ಮಲೇರಿಯಾ ರೋಗಕ್ಕೆ ಒಂದು ಔಷಧಿ ಐತಿ. ಯಾವುದು ಅಂತಂದ್ರ ಕ್ಲೋರೋಕ್ವಿನ್. ಯಾವುದು? ಕ್ಲೋರೋಕ್ವಿನ್. ಇದು ಕ್ಲೋರೋಕ್ವಿನ್ ಔಷಧಿ ಬರೋದಕ್ಕಿಂತ ಮುಂಚೆ ಯಾವುದು ಅಂತಂದ್ರೆ ಒಂದು ಗಿಡ ಇದೆ, ಸಿನ್ಕೋನಾ ಅಂತೇಳಿ. ಯಾವುದು? ಸಿನ್ಕೋನಾದ ಗಿಡ ಇದೆ. ಅದರಿಂದ ಕೋನೇನ್ ಅನ್ನ ತೆಗಿತಾರೆ. ಸಿನ್ಕೋನಾ
ಸಿನ್ಕೋನಾ ಗಿಡದ ತೊಗಟೆ. ಸಿನ್ಕೋನಾ ಗಿಡದ ತೊಗಟೆಯಿಂದ ಏನ್ ಮಾಡ್ತಾರು, ಕೊನೇನ್ ಅನ್ನ ತೆಗಿತಾರು. ಕೊನೇನ್ ಇದು ಒಂದು ತರದ ರಸ ಇರ್ತೈತಿ. ಈ ರಸವನ್ನ ಏನ್ ಮಾಡ್ತಾರು, ಆ ಒಂದು ರೋಗಿಗೆ ಕುಡ್ಯಾಕ್ ಕೊಡ್ತಾರ. ಸೊ ಅವಾಗ ಏನಾಗ್ತೈತಿ, ಮಲೇರಿಯಾ ರೋಗ ಹೋಗ್ತಿತ್ತು. ಇದು ಯಾವಾಗ, ಕ್ಲೋರೋಕ್ವಿನ್ ಔಷಧಿ ಬರೋದಕ್ಕಿಂತ ಮುಂಚೆ ಸಿನ್ಕೋನಾ ಗಿಡದ ತೊಗಟೆಯ ಕೊನೇನನ್ನ ತೆಗೆದು ಅದನ್ನ ರೋಗಿಗೆ ಕುಡ್ಯಾಕ್ ಕೊಡೋದು, ಮಲೇರಿಯಾ ರೋಗ ಹೋಗ್ತಿತ್ತು. ಸ್ಪ್ಲೀನ್ ಕರೆಕ್ಟ್ ಆಗ್ತಿತ್ತು ಅವಾಗ. ಬಟ್ ಈಗ ಯಾವ ಔಷಧಿ ಬಂದೈತಿ, ಈಗ ಯಾವ್ದು ಕ್ಲೋರೋಕ್ವಿನ್ ಅನ್ನುವಂತ ಔಷಧಿ ಇದೆ. ಆ ಔಷಧಿ ತಗೊಂಡ್ರ ಅಂತಂದ್ರೆ ಮಲೇರಿಯಾ ರೋಗ ಹೋಗ್ತೈತಿ. ಯಾವ ರೋಗ ಹೋಗ್ತೈತ್ರಿ, ಮಲೇರಿಯಾ ರೋಗ. ಓಕೆ, ಇದಿಷ್ಟು ಕೆಂಪು ರಕ್ತ ಕಣಗಳ ಬಗ್ಗೆ ಇಷ್ಟೆಲ್ಲ ಡೀಟೇಲ್ ಗೊತ್ತಿರ್ಬೇಕು. ಸೊ ಈಗ ಇಲ್ಲಿ ಇನ್ನೊಂದ್ ಸ್ವಲ್ಪ ಪಾಯಿಂಟ್ ಗಳನ್ನ ನಾವು ಬಿಟ್ವಿ. ಡೈರೆಕ್ಟ್ ಆಗಿನ ನಾನು ನಿಮಗ ಇದನ್ನ ಡಿವೈಡ್ ಮಾಡಿ ಹೇಳ್ಬಿಟ್ಟೆ. ಬಟ್ ರಕ್ತದೊಳಗ ಕೆಲವೊಂದಿಷ್ಟು ಪಾಯಿಂಟ್ ಗಳು ಗೊತ್ತಿರ್ಬೇಕು ನಿಮಗ. ರಕ್ತದೊಳಗ ನೋಡ್ರಿ, ಇದು ಒಂದು ಸಂಯೋಜಕ ಅಂಗಾಂಶ ಆಗೈತಿ. ಯಾವ್ದು, ಸಂಯೋಜಕ ಅಂಗಾಂಶ. ಕಾಣಿಸ್ತಾ ಇದೆಯಲ್ಲ ಎಲ್ಲರಿಗೂ, ಇದು ಒಂದು ಸಂಯೋಜಕ ಅಂಗಾಂಶ ಆಗಿದೆ ರಕ್ತ. ಆಮೇಲೆ ರಕ್ತದ pH ಮಾನ ಎಷ್ಟಿರ್ತೈತಿ, 7.4 ಇರ್ತೈತಿ. pH ಮಾನ 7.4. ಮೇಲ್ಗಳಲ್ಲಿ 5.5 ಲೀಟರ್ ಇದ್ರೆ ಫಿಮೇಲ್ಗಳಲ್ಲಿ 5 ಲೀಟರ್ ಏನಿರ್ತೈತಿ, ರಕ್ತ ಇರ್ತೈತಿ. ಫಿಮೇಲ್ಗಳಲ್ಲಿ 5 ಲೀಟರ್ ರಕ್ತ ಇರ್ತೈತಿ. ಇದು ಎಲ್ಲಿ ತಯಾರಾಗ್ತೈತಿ ರಕ್ತ ಮಾನವರಲ್ಲಿ ಎಲ್ಲಿ ತಯಾರಾಗ್ತೈತಿ, ಅಸ್ಥಿ ಮಜ್ಜೆಯೊಳಗೆ ತಯಾರಾಗ್ತೈತಿ. ಈಗಾಗಲೇ ಹೇಳಿದ್ನಲ್ಲ ನಿಮಗ, ಅಸ್ಥಿ ಮಜ್ಜೆಯಲ್ಲಿ. ಆಮೇಲೆ ಭ್ರೂಣದಲ್ಲಿ ಎಲ್ಲಿ ತಯಾರಾಗ್ತೈತಿ ರಕ್ತ, ಯಕೃತ್ತದೊಳಗ. ಎಲ್ಲಿ ತಯಾರಾಗ್ತೈತಿ, ಯಕೃತ್ತದೊಳಗ. ಆಮೇಲೆ ರಕ್ತ ಇದು ಒಂದು ನ್ಯಾಚುರಲ್ ಆಗಿರುವಂತದ್ದು ರಕ್ತ. ಇದನ್ನ ಆರ್ಟಿಫಿಷಿಯಲ್ ಆಗಿ ರಕ್ತ ಯಾರಿಗೂ ತಯಾರು ಮಾಡಕ್ ಬರಂಗಿಲ್ಲ. ಅದ್ರ ಸಲುವಾಗಿ ಬ್ಲಡ್ ಬ್ಯಾಂಕ್ಸ್ ಗಳು ಇದಾವ. ಬ್ಲಡ್ ಡೊನೇಟ್ ಮಾಡ್ರಿ ಅಂತ ಹೇಳ್ತಾರ. ರಕ್ತ ತಯಾರು ಮಾಡಕ್ ಯಾರಿಂದನೂ ಸಾಧ್ಯ ಇಲ್ಲ, ರಕ್ತ ತಯಾರು ಮಾಡಕ್ ಆಗಂಗಿಲ್ಲ. ಓಕೆ, ಸೊ ಹಾಗಾಗಿ ಇದೊಂದು ನ್ಯಾಚುರಲ್ ಆಗಿರುವಂತಹ ಒಂದು ಲಿಕ್ವಿಡ್ ರಕ್ತ. ಇಷ್ಟು ಒಂದು 3-4 ಪಾಯಿಂಟ್ಸ್ ಬಿಟ್ಟಿದ್ನಿ. ಆ 3-4 ಪಾಯಿಂಟ್ಸ್ ನೋಡ್ಕೊಡ್ರಿ. ಆಮೇಲೆ ಈಗ ಯಾವ್ಯಾವ್ದು ನೋಡಿದ್ವಿ ನಾವು, ದ್ರವ ಪದಾರ್ಥ ಇರುವಂತಹ ಪ್ಲಾಸ್ಮಾ ಡೀಟೇಲ್ ಆಗಿ ನೋಡಿದ್ವಿ. ಆಮೇಲೆ ಸಾಲಿಡ್ ಪಾರ್ಟ್ಸ್ ದಲ್ಲಿ ಇರುವಂತಹ ಕೆಂಪು ರಕ್ತ ಕಣಗಳನ್ನ ಕಂಪ್ಲೀಟ್ ಆಗಿ ನೋಡಿವಿ. ಈಗ ನೆಕ್ಸ್ಟ್ ಕ್ಲಾಸ್ ದಲ್ಲಿ WBC ಬರ್ತೈತಿ, ಪ್ಲೇಟ್ಲೆಟ್ಸ್ ಗಳು ಬರ್ತಾವು. ಓಕೆ, ಆಮೇಲೆ ಇದ್ರ ಜೀವಿತಾವಧಿ ಅದು ಎಲ್ಲ ಹೇಳಿದ್ನಾನಿಲ್ರಿ. ಜೀವಿತಾವಧಿ 120-50 ಲಕ್ಷವರೆಗೆ ಇರ್ತಾವ. ಎರಿಥ್ರೋಸೈಟ್ ಅಂತ ಕರಿತೇವೆ. ಹಿಮೋಗ್ಲೋಬಿನ್ ಇರ್ತೈತಿ. ಕಡಿಮೆ ಆತಂದ್ರೆ ಎನಿಮಿಯಾ, ಹೆಚ್ಚಾದ್ರೆ BP. RBC ಎಲ್ಲಿ ತಯಾರಾಗ್ತೈತಿ, ಅಸ್ಥಿ ಮಜ್ಜೆಯಲ್ಲಿ, ಭ್ರೂಣದೊಳಗ, ಲಿವರ್ದೊಳಗ ಆಗ್ತೈತಿ. ಲೈಸೋಸೋಮ್ ಇರಂಗಿಲ್ಲ, ಅದ್ರ ಸಲುವಾಗಿ ಎಲ್ಲಿ ಹೋಗಿ ಸೇರ್ಕೋತಾವ, ಗುಲ್ಮದಲ್ಲಿ. ಅದರಿಂದ ಇದನ್ನ RBC ಯ ಘೋರಿ ಮತ್ತು ಬ್ಲಡ್ ಬ್ಯಾಂಕ್ ಅಂತೇವಿ. ಇದಕ್ಕೆ ಏನಾದ್ರು ಧಕ್ಕೆ ಆಯ್ತು ಅಂತಂದ್ರೆ ಮಲೇರಿಯಾ ರೋಗ ಬರ್ತೈತಿ. ಅದಕ್ಕೆ ಔಷಧಿ ಕ್ಲೋರೋಕ್ವಿನ್. ಮೊದಲು ಸಿನ್ಕೋನಾ ಗಿಡದ ತೊಗಟೆಯಿಂದ ಕೊನೇನ್ ರಸವನ್ನ ತೆಗೆದು ರೋಗಿಗಳಿಗೆ ಕೊಡ್ತಾ ಇದ್ರು. ಸೊ ಈಗ ನೆಕ್ಸ್ಟ್ ನಾವು ಏನ್ ಮಾಡೋಣ, WBC ಪ್ಲೇಟ್ಲೆಟ್ಸ್ ಗಳನ್ನ ನೆಕ್ಸ್ಟ್ ಕ್ಲಾಸ್ ದಲ್ಲಿ ನೋಡೋಣ. ಅಲ್ಲಿವರೆಗೆ ಒಳ್ಳೆ ರೀತಿಯಿಂದ ಅಭ್ಯಾಸ ಮಾಡ್ರಿ. ಎಲ್ಲರಿಗೂ ಶೇರ್ ಮಾಡ್ರಿ. ಎಲ್ಲರೂ ಲೈಕ್ ಮಾಡಿ ಹೋಗ್ರಿ. ಈಗ ಧನ್ಯವಾದಗಳು. ಜೈ ಹಿಂದ್.